ಜೈ ಶ್ರೀ ದುರ್ಗಾಂಬ ಹರ ಹರ ಮಹಾದೇವ್. ನಮಸ್ತೆ ವೀಕ್ಷಕರೇ. ಇವಾಗಿನ ವಿಚಾರ, ನಮ್ಮ ಹೊಟ್ಟೆಯಲ್ಲಿ ಎಷ್ಟು ಗಲೀಜಿದೆ ಗೊತ್ತಾ ನಿಮಗೆ? ಇದು ಮುಖ್ಯವಾಗಿ ಎಲ್ಲರೂ ತಿಳ್ಕೊಳ್ಬೇಕಾಗಿರೋ ವಿಚಾರನೇ ಇದು. ನೋಡಿ ವೀಕ್ಷಕರೇ, ನಾವು ತಿಂತಾನೇ ಇರ್ತೇವೆ ಅಲ್ವಾ? ಹೊಟ್ಟೆ ಒಳಗೆ ಅದು ಏನಾಗ್ತದೆ ಅಂದರೆ, ಉಪ್ಪು, ಖಾರ, ಹುಳಿ, ಈ ಸೋಡಾ ಪೌಡ್ರು ಮತ್ತು ನೀವೇನೇನು ತಿಂತೀರ ಅದೆಲ್ಲ ಹೊಟ್ಟೆ ಒಳಗೆ ಜೀರ್ಣ ಆಗದೆ ಆ ಜೀರ್ಣಕ್ರಿಯೆಗಳೆಲ್ಲ ಸಾಯಕ್ಕೆ ಶುರುವಾಗ್ತದೆ. ಅಂದರೆ ಅದರ ಅಂಶ ಅಲ್ಲೇ ಸತ್ತು ಕೊಳೆತು ಹೋಗ್ತದೆ. ಅರ್ಥ ಆಯ್ತಾ? ಹೊಟ್ಟೆ ಅನ್ನೋದು ಕೊಳೆತು ಹೋಗ್ತದೆ. ಕೊಳೆತು ಅಂದರೆ ಗೊತ್ತಾಯ್ತಾ ನಿಮಗೆ? ಗ್ಯಾಸಲ್ಲಿ ಕೈ ಸುಟ್ಟೋದ್ರೆ ಏನಾಗುತ್ತೆ? ಆ ಮೇಲ್ಗಡೆ ಚರ್ಮ ಎದ್ದು ಬರುತ್ತೆ ಅಲ್ವಾ, ರಕ್ತ ಬಂದುಬಿಡುತ್ತೆ. ಅದೇ ಥರ ಹೊಟ್ಟೆ ಒಳಗೂ ಕೂಡ ನಾವು ಬೇರೆ ಬೇರೆ ಆಹಾರಗಳನ್ನು ತಗೊಂಡು ಜೀರ್ಣ ಆಗದೇ ಇರುವಾಗ ಅದೇ ಥರ ಸಮಸ್ಯೆ ನಮ್ಮ ಹೊಟ್ಟೆ ಒಳಗೆ ಉಂಟಾಗ್ತದೆ. ನೀವು ಗ್ರಹಿಸಿದ್ದೀರಾ ಯಾವತ್ತಾದರೂ? ನೀವು ನೋಡಿ, ಬಾಯಿಂದ ಆಹಾರವನ್ನು ಜಗಿಯಲಿಕ್ಕೆ ಯೂಸ್ ಮಾಡ್ತೀರಾ. ಸರಿಯಾಗಿ ನೋಡಿ, ಕೇಳಿ. ಈಗ ಬಾಯಿಂದ ಜಗದ ಆಹಾರ ಹೊಟ್ಟೆ ಒಳಗೆ ಹೋಗ್ತದೆ ಅಲ್ವಾ? ನಾವು ಬಾಯಿಗೆ ನೀರು ಹಾಕಿ ಬಾಯಿ ಕ್ಲೀನ್ ಮಾಡಿ ನಾವು ಆ ನೀರನ್ನು ಉಗಿತೇವೆ ಹೊರಗಡೆ, ಕರೆಕ್ಟಾ? ಆದರೂ ಕೂಡ ಬಾಯಿ ವಾಸನೆ ಬೆಳಗ್ಗೆ ಎಷ್ಟು ಬರ್ತದೆ ಹೇಳಿ? ಬೆಳಗ್ಗೆ. ಅದೇ ರೀತಿ ನಾವು ಆಹಾರವನ್ನು ತುಂಬಿಕೊಂಡು ಹೊಟ್ಟೆ ಒಳಗೆ ಮಲ್ಕೊಳ್ತೇವೆ ಅಲ್ವಾ? ರಾತ್ರಿ ಆಹಾರವನ್ನು ಬೇಕಾದಷ್ಟು ತುಂಬಿಕೊಂಡು ಹೊಟ್ಟೆ ಒಳಗೆ ಎಷ್ಟು ಬೇಕೋ ಅಷ್ಟು ತಿಂದ್ಕೊಂಡು ಮಲ್ಕೊಳ್ತೇವೆ ಅಲ್ವಾ? ಅದು ಜೀರ್ಣನೇ ಆಗಲ್ಲ ವೀಕ್ಷಕರೇ. ಜೀರ್ಣ ಎಲ್ಲ ಆಗುತ್ತೆ ಮಲ್ಕೊಂಡಾಗ? ಬಾಯಿ ಇಷ್ಟು ವಾಸನೆ ಬರ್ತದೆ, ಅದೇ ಆಹಾರ ಹೊಟ್ಟೆ ಒಳಗೆ ಎಷ್ಟು ವಾಸನೆ ಬರ್ತದೆ ಹೇಳಿ ನೀವೇ, ಯೋಚನೆ ಮಾಡಿ. ಹಾಗೆ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ನಾವು ತಿಂತ ಹೋದಾಗ ನಮಗೆ ಹಸುವಾಗಿದೆಯೋ ಇಲ್ವೋ ಅಂತಲೇ ಗೊತ್ತಾಗಲ್ಲ. ಒಂದು ಆಹಾರದ ರುಚಿ ಗೊತ್ತಾಗಲ್ಲ ನಮಗೆ, ಗೊತ್ತಾ ನಿಮಗೆ? ಹೊಟ್ಟೆ ಒಳಗೆ ನಮಗೆ ಉಪ್ಪು ಖಾರ ಅಂಶ ಜಾಸ್ತಿ ಆದಾಗ ಆಹಾರದ ರುಚಿನೇ ಆಗಲ್ಲ. ನಾವು ಕೆಲವೊಮ್ಮೆ ಅಂದ್ಕೊಳ್ತೇವೆ, ಅಯ್ಯೋ ದೇವರೇ, ಊಟನೇ ಸೇರಲ್ವಲ್ಲ, ಎಷ್ಟು ರುಚಿ ಮಾಡ್ಕೊಂಡ್ರೂ ಊಟನೇ ಸೇರ್ತಾ ಇಲ್ಲ, ಯಾಕೇನೋ ಅಂತ ನಾವು ಅಂದ್ಕೊಳ್ತೀವಿ ಅಲ್ವಾ? ನಮ್ಮ ದೇಹದಲ್ಲಿ ಉಪ್ಪು ಖಾರದ ಹುಳಿ ಅಂಶ ಸೇರಿದಾಗ ನಮಗೆ ಆಹಾರದ ರುಚಿನೂ ಗೊತ್ತಾಗಲ್ಲ, ಒಂದು ಒಳ್ಳೆಯ ವಿಷಯಗಳು ಅರ್ಥ ಆಗಲ್ಲ, ದೇವಸ್ಥಾನಕ್ಕೆ ಹೋಗಲಿಕ್ಕೂ ಮನಸ್ಸು ಬರಲ್ಲ, ಕೂತ್ಕೊಂಡ ಜಾಗದಿಂದ ಎದ್ದೇಳಲಿಕ್ಕೂ ಮನಸ್ಸು ಬರಲ್ಲ. ಇದಕ್ಕೆಲ್ಲ ಕಾರಣ ವೀಕ್ಷಕರೇ, ನಾವು ತಿನ್ನುವಂಥ ಆಹಾರ. ಯೋಚನೆ ಮಾಡಿದ್ದೀರಾ ಯಾವತ್ತಾದರೂ? ಯೋಚನೆ ಮಾಡಲಿಕ್ಕೆ ಸಮಯನೇ ಇಲ್ಲ ಅಲ್ವಾ? ನಾನೇನಾದರೂ ವೀಡಿಯೋ ಮಾಡ್ತೀನಿ ಅಂದರೆ ಅದನ್ನು ಪೂರ್ತಿಯಾಗಿ ನೋಡಲಿಕ್ಕೂ ನಿಮಗೆ ಸಮಯ ಇರಲ್ಲ ಅಲ್ವಾ? ಕೆಲವರಷ್ಟೇ ನೋಡ್ತೀರ, ಏನಾದರೂ ಒಂದು ಒಳ್ಳೆಯ ವಿಷಯ ಇದೆ ಅಂತ. ಕೆಲವರಂದರೆ ಯಾರು? ನಮ್ಮ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಂಡವ್ರು ಮಾತ್ರ ಅಸಾಮಾನ್ಯವಾಗಿ ನೋಡ್ತೀರ, ಕರೆಕ್ಟಾಗಿ ಪೂರ್ತಿ ನೋಡ್ಕೊಂಡು ತಿಳ್ಕೊತೀರಲ್ವ? ಇದು ಮೂಲ ವಿಚಾರ ವೀಕ್ಷಕರೇ. ನಮ್ಮ ಹೊಟ್ಟೆ ಒಳಗೆ ಕೊಳೆದು ಅದು ಬಿಸಿ ಆದಾಗ, ಅಲ್ಲಿ ಹೊಟ್ಟೆ ಒಳಗೆ ಸುಟ್ಟು ಹೋದಾಗ, ಹೊಟ್ಟೆ ಒಳಗೆ ಯಾರು ಮಾಂಸಗಳು ಸುಟ್ಟು ಹೋದಾಗ ಅಲ್ಲಿ ಯಾವ ಥರ ವಾಸನೆ ಬರ್ತದೆ ಗೊತ್ತಾ? ಮಾಂಸದ ವಾಸನೆ ಬರ್ತದೆ. ನೀವು ಮಾಂಸನೇ ತಿನ್ನಬೇಕು ಅಂತ ಇಲ್ಲ, ನಿಮ್ಮ ಮಾಂಸದ ವಾಸನೆಯೇ ಹೊಟ್ಟೆ ಒಳಗಡೆಯಿಂದ ಹೊರಗಡೆ ಬರ್ತದೆ, ಮೂಗಿನ ಮುಖಾಂತರ. ನೀವು ಉಸಿರಾಡೋ ಗಾಳಿ, ಒಳ್ಳೆ ಗಾಳಿಯನ್ನು ತಗೊಂಡು ನೀವು ಮಾಂಸದ ಗಾಳಿಯನ್ನು ಹೊರಗಡೆ ಹಾಕ್ತೀರ. ನೀವಂತಲ್ಲ, ನಾನು ಅಷ್ಟೇ. ನಾನು ಅದೇ ರೀತಿ ಆಹಾರ ಸೇವನೆ ಮಾಡಿದ್ರೆ 3 ದಿನ ಆದ್ರೂ ನನಗೆ ಜೀರ್ಣ ಆಗಲ್ಲ, ಗೊತ್ತಾ? ಜೀರ್ಣ ಆಗಬೇಕಂದ್ರೆ ಓಡಬೇಕು, ಕುಣಿಬೇಕು, ಇಲ್ಲ ಕೂಳೋದು ಹೇಳೋದು ಮಾಡಬೇಕು, ಆಗ ಜೀರ್ಣ ಆಗ್ಬೋದು. ನಾವು ದೇವಸ್ಥಾನಕ್ಕೆ ಹೋದಾಗ ಮಂತ್ರ ಹೇಳಿದ್ರೂ ಆ ರೀತಿ ಆಹಾರ ಸೇವನೆ ಮಾಡಿಕೊಂಡು ನಮ್ಮ ಹೊಟ್ಟೆ ಒಳಗಿರುವಂತಹ ಕೊಳಕು ಗಾಳಿಯಿಂದ ನಾವು ಮಂತ್ರನ ಹೇಳ್ತೇವೆ ವೀಕ್ಷಕರೇ. ಯೋಚನೆ ಮಾಡಿ, ನಮ್ಮ ಹೊಟ್ಟೆ ಒಳಗಿರುವಂತಹ ಆ ಮಾಂಸದ ವಾಸನೆಯ ಗಾಳಿಯಿಂದ ನಾವು ಮಂತ್ರನ ದೇವರಿಗೆ ಸಮರ್ಪಣೆ ಮಾಡಿದಾಗ ದೇವರು ನಮಗೆ ಅನುಗ್ರಹ ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ದೇವರು ನಮಗೆ ಒಳ್ಳೇದು ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಇದನ್ನು ಸ್ವಲ್ಪ ಗಮನ ಇಟ್ಟು ಎಲ್ಲರೂ ಯೋಚನೆ ಮಾಡಿ ವೀಕ್ಷಕರೇ. ತುಂಬ ಜನ ದೇವ್ರ ಪೂಜಾರಿಗಳಿದ್ದೀರಾ, ತುಂಬ ಜನ ಬ್ರಾಹ್ಮಣರು ನೋಡ್ತೀರಾ, ಕೆಲವರು ಲಿಂಗಾಯತರು ನೋಡ್ತೀರಾ ನಮ್ಮ ವಿಡಿಯೋಗಳನ್ನು. ಎಷ್ಟು ಕೆಳಗಿನವರು ನೋಡ್ತೀರಾ, ಮೇಲಿನವರು ನೋಡ್ತೀರಾ, ಎಲ್ಲರಿಗೂ ಬೇಕು ಇದು. ಮುಖ್ಯವಾಗಿ ನಾವು ಆಹಾರ ಪದ್ಧತಿನ ಸರಿಯಾಗಿ ಇಟ್ಕೊಂಡ್ರೆ ನಾವಿಲ್ಲಿ ಸುಖ, ನೆಮ್ಮದಿ, ಶಾಂತಿಯಿಂದ
ನಂತರನೇ ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯ. ನಾನೊಂದು ಉದಾಹರಣೆ ಕೊಡ್ತೀನಿ. ನಾನು ನಿನ್ನೆ ರಾತ್ರಿ 12 ಗಂಟೆಯಿಂದ ನಿದ್ರೆ ಮಾಡಿಲ್ಲ, ಸ್ನಾನ ಮಾಡಿಕೊಂಡು ಜಪ ತಪಸ್ಸು ಇದನ್ನೇ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಬೆಳಗ್ಗೆ ದೇವರ ದರ್ಶನ ಮಾಡಬೇಕಿತ್ತು, ಅದಕ್ಕೋಸ್ಕರ. ನನಗೆ ಸ್ವಲ್ಪ ನಿದ್ದೆ ಬರ್ತಾ ಇಲ್ಲ ಇವಾಗ, ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ನೋಡಿ. ನಾನು ನಿದ್ದೆ ಮಾಡಬೇಕು ಅಂತ ಅನಿಸ್ತಾನೇ ಇಲ್ಲ. ತುಂಬ ಖುಷಿ ಇದೆ, ಹೆಮ್ಮೆ ಇದೆ ನನಗೆ. ನಾನು ನಿದ್ದೆ ಮಾಡದೇ ಇದ್ದೀನಲ್ಲ, ಆದರೂ ನನಗೆ ನಿದ್ದೆ ಬಂದಿಲ್ವಲ್ಲ ಅಂತ. ಕಾರಣ ನನ್ನ ಆಹಾರ ಪದ್ಧತಿ, ಅದು ಗೊತ್ತಾ ನಿಮಗೆ. ನಂತರನೇ ನೀವು ಇರಬೇಕು ಅಂತ ಅಲ್ಲ ನಾನು ಹೇಳೋದು, ಆದರೆ ಆರೋಗ್ಯಕ್ಕೆ, ನಿಮ್ಮ ಆರೋಗ್ಯಕ್ಕೆ ಎಷ್ಟು ಬೇಕು, ಎಷ್ಟು ಹಿತ ಬೇಕು, ಎಷ್ಟು ಆಹಾರ ಬೇಕು ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ದೇಹಕ್ಕೆ, ಅಷ್ಟೇ ಉಪಯೋಗಿಸಿ. ಹಾಗೆ ಚೆನ್ನಾಗಿರಿ. ಆರೋಗ್ಯ ಕೆಡಿಸ್ಕೊಂಡು, ಹೆಲ್ತ್ ಕೆಡಿಸ್ಕೊಂಡು, ವಿವಿಧ ರೀತಿಯ ರೋಗಗಳನ್ನು ಬಂದು ಹಾಸ್ಪಿಟ್ಲಿಗೆ ಹೋದರೆ ದುಡ್ಡು ಖರ್ಚಾಗುತ್ತೆ. ಬಡವರಿಗೆ ದುಡ್ಡು ಖಾಲಿ ಮಾಡೋಕ್ಕಾಗಲ್ಲ. ದುಡ್ಡು ಖರ್ಚು ಮಾಡಿದ್ರೂ ಹಾಸ್ಪಿಟ್ಲಿಂದ ಆರೋಗ್ಯವಾಗಿ ಬರ್ತೀವಿ, ನಾವು ಸುಧಾರಿಸ್ಕೊಂಡು ಬರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಎಷ್ಟು ಜನ ಹಾಸ್ಪಿಟ್ಲಿಗೆ ಹೋದವರು ಅಲ್ಲೇ ಇರ್ತಾರೆ, ವಾಪಸ್ ಬರೋದೇ ಇಲ್ವಲ್ಲ. ಆಮೇಲೆ ಹೆಣನೇ ತೊಗೊಂಡು ಬರೋದೇ, ಆ ಥರ ಎಲ್ಲ ಎಷ್ಟು ಜನಕ್ಕಾಗಿಲ್ಲ. ಎಷ್ಟು ಜನ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ, ಗುರುಗಳೇ ಈ ಥರ ಆಯಿತು, ಹೋಗೇ ಬಿಟ್ಟರು, ಏನು ಮಾಡೋದು. ಅದಕ್ಕೆ ನಮ್ಮ ಹೊಟ್ಟೆ ಒಳಗೆ ಕೊಳೆತು ಹೋಗಿರುವಂಥ ಅಂಶ ಇರುವಾಗ ನಮ್ಮ ಆಲೋಚನೆ ಕೂಡ ಕೆಟ್ಟು ಹೋಗ್ತದೆ. ಅದಕ್ಕೆ ನಿಮ್ಗೆ ಹೇಳ್ತೇನೆ, ಕೆಲವರಿಗೆ ಮನಸ್ಥಿತಿ, ಗುರುಗಳೇ ಮನಸ್ಸು ಚಂಚಲ ಆಗ್ತದೆ, ಎರಡು ಮನಸ್ಸು ಬರ್ತದೆ, ಬೆಳಗ್ಗೆ ಕೆಲಸ ಮಾಡಲಿಕ್ಕೆ ಆಗಲ್ಲ, ಎದ್ದೇಳೋಕ್ಕೆ ಆಗಲ್ಲ ಅಂತೆಲ್ಲ ಹೇಳ್ಕೊತೀರ. ಕಾರಣ ಏನಂದರೆ ನಮ್ಮ ಹೊಟ್ಟೆ ಒಳಗಿರೋ ಕೊಳೆದೋಗಿರುವಂಥ ಅಂಶ ನಮ್ಮನ್ನು ನಿದ್ದೆಗೆ ಒಗೆಯೋ ಥರ ಮಾಡ್ತದೆ, ಅರ್ಥ ಆಯ್ತಾ. ಕಾರಣ ಏನಂದರೆ ಹೊಟ್ಟೆ ಒಳಗೆ ಕೊಳ್ತೋಗಿರೋ ಅಂಶ ಇದ್ದರೆ ಈ ಆತ್ಮಗಳೆಲ್ಲ ನಮ್ಮ ವಶ ಮಾಡ್ಕೊತವೆ. ಆಗ ನಮಗೆ ನಿದ್ದೆ ಜಾಸ್ತಿ ಬರ್ತದೆ, ದೇವಸ್ಥಾನಕ್ಕೆ ಹೋಗಲಿಕ್ಕೆ ಬಿಡೋದೇ ಇಲ್ಲ ಆತ್ಮಗಳು. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮೊದಲೇ ಹೋಗಬೇಕು ಅಂದರೆ ಹಸು ಜಾಸ್ತಿಯಾಗಿ ಏನಾದರೂ ತಿನ್ನಬೇಕು ಅನ್ಸತ್ತೆ, ತಿಂದ್ಕೊಂಡೇ ಹೋಗುವಂಥ ಮನಸ್ಸು ಬರುತ್ತೆ. ನಿಯಮಗಳು ಎಲ್ರಿಗೂ ಗೊತ್ತು. ದೇವಸ್ಥಾನಕ್ಕೆ ಹೋದಾಗ ಖಾಲಿ ಹೊಟ್ಟೆಲೇ ಹೋಗಬೇಕು, ಪ್ರತಿ ಸೋಮವಾರ ನೀರು ಕೊಡ್ಕೊಂಡೇ ದಿನ ಕಳಿಬೇಕು, ಶಿವನಿಗೆ ಒಂದಿನ ಆದರೂ ಬಿಡಬೇಕು, ಉಪವಾಸ ಇರಬೇಕು ಅಂತೆಲ್ಲ ನಿಯಮಗಳು ಎಲ್ರಿಗೂ ಗೊತ್ತಿದೆ ಇವತ್ತಿನ ದಿನ ಪಾಪ. ಆದರೆ ಪಾಲನೆ ಮಾಡೋಕ್ಕಾಗ್ತಾ ಇಲ್ಲ. ಪಾಲನೆ ಮಾಡುವಂತಹ ಆತ್ಮಬಲ ಇಲ್ಲ, ಕಳ್ಕೊಂಡ್ಬಿಟ್ಟಿದ್ದಾರೆ ಆತ್ಮಬಲ. ಆತ್ಮಬಲ ಕಳ್ಕೊಂಡವರಿಗೆಲ್ಲ ಬಲ ಬರಲಿ ಅನ್ನೋಕ್ಕೋಸ್ಕರನೇ ನಾನು ನಿಮಗೆ ಈ ಥರ ವಿಷಯಗಳನ್ನು ಹೆಚ್ಚಿನ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ, ಸರಿನಾ. ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ನಮ್ಮ ಹೊಟ್ಟೆಯಲ್ಲಿ ತುಂಬ ಕೊಳಕಿರುತ್ತೆ ವೀಕ್ಷಕರೇ. ಆ ಕೊಳಕನ್ನು ನಾವು ಕ್ಲೀನ್ ಮಾಡ್ಕೊತಾ ಇರಬೇಕು, ವಾರಕ್ಕೊಮ್ಮೆ ಆದರೂ, ಅರ್ಥ ಆಯ್ತಾ. ವಾರಕ್ಕೆ 2 ದಿನನಾದರೂ. ಅದು ಕ್ಲೀನ್ ಮಾಡುವಂತಹ ವಿಧಾನ ಜಾಸ್ತಿ ಎಳ್ನೀರು ಕುಡ್ಕೊಂಡೇ ಇರುವಂಥದ್ದು, ವಾರದಲ್ಲಿ 3 ದಿನ, ಇದರಿಂದನೂ ಕ್ಲೀನ್ ಮಾಡ್ಬೋದು. ಅಥವಾ ಜಾಸ್ತಿ ನೀರು ಕುಡಿದು ಆ ನೀರನ್ನು ಬಾಯಿ ಮುಖಾಂತರನೇ ವಾಂತಿ ಮಾಡುವಂಥದ್ದು, ಇದರಿಂದ ಕೂಡ ಕ್ಲೀನ್ ಮಾಡ್ಕೊಳ್ಬೋದು, ಸರಿನಾ. ಇದೆಲ್ಲ ವಿಧಾನಗಳನ್ನು ನೀವು ಅಳವಡಿಸ್ಕೊಳ್ತಾ ಹೋಗಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೇನೆ. ಹಾಗೆ ಆದಷ್ಟು ನಿಮ್ಮ ಸ್ನೇಹಿತರಿಗೂ ವೀಡಿಯೋನ ಶೇರ್ ಮಾಡಿ, ಎಲ್ರಿಗೂ ಸಹಾಯ ಆಗಲಿ, ಎಲ್ಲರೂ ತಿಳ್ಕೊಂಡು ಪಾಲನೆ ಮಾಡಲಿ ಅಂತ ಹೇಳ್ತಾ ಎಲ್ಲರೂ ನೆಮ್ಮದಿಯಾಗಿರೋಣ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾರೆ. ನಮಸ್ತೆ ವೀಕ್ಷಕರೇ.